ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಹಾಭಾರತವು ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವಪೂರ್ಣ ಕಾವ್ಯಗಳಲ್ಲಿ ಒಂದಾಗಿದೆ. ಇದು ಕೇವಲ ಒಂದು ಯುದ್ಧದ ಕಥೆಯಲ್ಲ, ಬದಲಾಗಿ ಇದು ಧರ್ಮ, ಅಧರ್ಮ, ನೀತಿ, ನ್ಯಾಯ, ಮಾನವ ಸ್ವಭಾವ ಮತ್ತು ಜೀವನದ ಸಂಕೀರ್ಣತೆಗಳನ್ನು ಅನ್ವೇಷಿಸುವ ಒಂದು ದಾರ್ಶನಿಕ ಗ್ರಂಥವಾಗಿದೆ. ಮಹಾಭಾರತದಲ್ಲಿ ಅನೇಕ ಪಾತ್ರಗಳು ಇವೆ. ಅವುಗಳಲ್ಲಿ ದುರ್ಯೋಧನನು ಒಬ್ಬ ಪ್ರಮುಖ ಪಾತ್ರವಾಗಿದ್ದಾನೆ. ದುರ್ಯೋಧನನು ಕೌರವರ ನಾಯಕನಾಗಿದ್ದು, ಅವನು ತನ್ನ ಅಹಂಕಾರ, ದುರಹಂಕಾರ ಮತ್ತು ಅನ್ಯಾಯದ ಕ್ರಿಯೆಗಳಿಂದಾಗಿ ಮಹಾಭಾರತ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ದುರ್ಯೋಧನನು ಮಾಡಿದ 3 ಮುಖ್ಯ ತಪ್ಪುಗಳು ಅವನ ಅವನತಿಗೆ ಕಾರಣವಾದವು. ಹಾಗಾದರೆ ಬನ್ನಿ ಸ್ನೇಹಿತರೆ, ದುರ್ಯೋಧನನು ಮಾಡಿದ ಆ 3 ತಪ್ಪುಗಳ್ಯಾವುವು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದುರ್ಯೋಧನನ ಮೊದಲನೇ ತಪ್ಪು, ಕೃಷ್ಣನ ಬದಲು ನಾರಾಯಣಿ ಸೇನೆಯನ್ನು ಆರಿಸಿಕೊಂಡನು. ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ ಯುದ್ಧದ ಸಿದ್ಧತೆಗಳು ನಡೆಯುತ್ತಿದ್ದಾಗ ಶ್ರೀಕೃಷ್ಣನು ಯುದ್ಧದಲ್ಲಿ ತಟಸ್ಥರಾಗಿರಲು ನಿರ್ಧರಿಸಿದರು. ಆದರೆ ಅವರು ಪಾಂಡವರು ಮತ್ತು ಕೌರವರೆರಡಕ್ಕೂ ತಮ್ಮ ಸಹಾಯವನ್ನು ನೀಡಲು ಸಿದ್ಧರಾಗಿದ್ದರು. ಶ್ರೀಕೃಷ್ಣನು ಪಾಂಡವರಿಗೆ ತಮ್ಮ ಸೇನೆಯನ್ನು ನೀಡಲು ನಿರ್ಧರಿಸಿದರು. ಆದರೆ ಅವರು ತಮ್ಮನ್ನು ತಾವೇ ಯುದ್ಧದಲ್ಲಿ ಭಾಗವಹಿಸಲು ನಿರ್ಧರಿಸಿದರು. ದುರ್ಯೋಧನನು ಶ್ರೀಕೃಷ್ಣನ ಬದಲು ನಾರಾಯಣಿ ಸೇನೆಯನ್ನು ಆರಿಸಿಕೊಂಡನು. ಇದು ದುರ್ಯೋಧನನ ಮೊದಲನೇ ಮತ್ತು ಅತ್ಯಂತ ದೊಡ್ಡ ತಪ್ಪಾಗಿದೆ. ಶ್ರೀಕೃಷ್ಣನು ಯುದ್ಧದಲ್ಲಿ ತಮ್ಮನ್ನು ತಾವೇ ಭಾಗವಹಿಸಲು ನಿರ್ಧರಿಸಿದ್ದರಿಂದ ಅವರು ಪಾಂಡವರಿಗೆ ಅತ್ಯಂತ ಮಹತ್ವಪೂರ್ಣ ಸಹಾಯವನ್ನು ನೀಡಿದರು. ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿ ಕಾರ್ಯನಿರ್ವಹಿಸಿದರು ಮತ್ತು ಯುದ್ಧದಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ನೀಡಿದರು. ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದರು. ಇದು ಅರ್ಜುನನಿಗೆ ಧರ್ಮ ಮತ್ತು ಕರ್ತವ್ಯದ ಬಗ್ಗೆ ಸ್ಪಷ್ಟತೆಯನ್ನು ನೀಡಿತು. ಶ್ರೀಕೃಷ್ಣನ ಸಹಾಯವಿಲ್ಲದೆ ಪಾಂಡವರು ಯುದ್ಧದಲ್ಲಿ ಗೆಲ್ಲುವುದು ಕಷ್ಟವಾಗಿತ್ತು. ದುರ್ಯೋಧನನು ಶ್ರೀಕೃಷ್ಣನ ಬದಲು ನಾರಾಯಣಿ ಸೇನೆಯನ್ನು ಆರಿಸಿಕೊಂಡನು. ಇದು ಅವನ ಮೊದಲನೇ ತಪ್ಪಾಗಿದೆ. ಶ್ರೀಕೃಷ್ಣನು ಯುದ್ಧದಲ್ಲಿ ತಮ್ಮನ್ನು ತಾವೇ ಭಾಗವಹಿಸಲು ನಿರ್ಧರಿಸಿದ್ದರು. ದುರ್ಯೋಧನನ ಎರಡನೇ ತಪ್ಪು, ತನ್ನ ತಾಯಿಯ ಮಾತುಗಳನ್ನು ನಿರ್ಲಕ್ಷಿಸುವುದು. ದುರ್ಯೋಧನನ ಎರಡನೇ ತಪ್ಪು ಎಂದರೆ ಅವನು ತನ್ನ ತಾಯಿ ಗಾಂಧಾರಿಯ ಮಾತುಗಳನ್ನು ನಿರ್ಲಕ್ಷಿಸಿದ್ದು. ಗಾಂಧಾರಿ ದುರ್ಯೋಧನನ ತಾಯಿ. ಅವಳು ತನ್ನ ಪುತ್ರನ ಕಲ್ಯಾಣಕ್ಕಾಗಿ ಯಾವಾಗಲೂ ಪ್ರಾರ್ಥಿಸುತ್ತಿದ್ದಳು. ಯುದ್ಧದ ಕೊನೆಯ ದಿನಗಳಲ್ಲಿ ಗಾಂಧಾರಿ ದುರ್ಯೋಧನನನ್ನು ಏಕಾಂತ ಸ್ಥಳಕ್ಕೆ ಬರುವಂತೆ ಕೇಳಿಕೊಂಡಳು. ಅವಳು ದುರ್ಯೋಧನನಿಗೆ ತನ್ನ ಕಣ್ಣುಗಳಿಂದ ನೋಡುವ ಮೂಲಕ ಅವನ ದೇಹವನ್ನು ವಜ್ರದಂತೆ ಶಕ್ತಿಯುತವಾಗಿ ಮಾಡಲು ಬಯಸಿದ್ದಳು. ಆದರೆ ದುರ್ಯೋಧನನು ತನ್ನ ತಾಯಿಯ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಅವನು ತನ್ನ ತಾಯಿಯ ಮುಂದೆ ಬರುವಾಗ ಎಲೆಗಳನ್ನು ಸುತ್ತಿಕೊಂಡು ಬಂದನು. ಇದರಿಂದಾಗಿ ಅವನ ದೇಹವು ಸಂಪೂರ್ಣವಾಗಿ ವಜ್ರವಾಗಲು ಸಾಧ್ಯವಾಗಲಿಲ್ಲ. ಯುದ್ಧ ಭೂಮಿಯಲ್ಲಿ ದುರ್ಯೋಧನನ ತೊಡೆಯನ್ನು ಮುರಿಯುವ ಮೂಲಕ ಅವನನ್ನು ಕೊಲ್ಲಲು ಸಾಧ್ಯವಾಯಿತು. ಗಾಂಧಾರಿಯ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದರೆ ದುರ್ಯೋಧನನ ದೇಹವು ಸಂಪೂರ್ಣವಾಗಿ ವಜ್ರವಾಗುತ್ತಿತ್ತು ಮತ್ತು ಅವನನ್ನು ಯಾರೂ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ದುರ್ಯೋಧನನ ಮೂರನೇ ತಪ್ಪು ಎಂದರೆ ಅವನು ಯುದ್ಧದ ಕೊನೆಯ ಕ್ಷಣದಲ್ಲಿ ಹೋರಾಡಲು ನಿರ್ಧರಿಸಿದ್ದು. ದುರ್ಯೋಧನನು ತನ್ನ ಎಲ್ಲ ಯೋಧರನ್ನು ಯುದ್ಧಭೂಮಿಗೆ ಕಳುಹಿಸಿದನು. ಆದರೆ ಅವನು ತಾನೇ ಯುದ್ಧದಲ್ಲಿ ಹೋರಾಡಲು ನಿರ್ಧರಿಸಿದನು. ಇದರಿಂದಾಗಿ ಅವನು ಯುದ್ಧದ ಕೊನೆಯ ಕ್ಷಣದಲ್ಲಿ ಒಂಟಿಯಾಗಿಯೇ ಉಳಿದನು. ದುರ್ಯೋಧನನು ತನ್ನ ಶಿಬಿರದ ಯೋಧರ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡಿರಲಿಲ್ಲ. ಅವನು ದುರಹಂಕಾರದಿಂದ ಯಾವುದೇ ತಂತ್ರವಿಲ್ಲದೆ ಪ್ರತಿಯೊಬ್ಬ ಯೋಧನನ್ನು ಯುದ್ಧ ಭೂಮಿಗೆ ಕಳುಹಿಸಿದನು. ಇದರಿಂದಾಗಿ ಕೊನೆಯಲ್ಲಿ ಅವನನ್ನು ರಕ್ಷಿಸಲು ಯಾವುದೇ ಯೋಧನು ಉಳಿದುಕೊಂಡಿರಲಿಲ್ಲ. ದುರ್ಯೋಧನನು ಯುದ್ಧದ ಕೊನೆಯ ಕ್ಷಣದಲ್ಲಿ ಹೋರಾಡಲು ನಿರ್ಧರಿಸಿದ್ದರಿಂದ ಅವನು ಒಂಟಿಯಾಗಿ ಉಳಿದನು ಮತ್ತು ಭೀಮನು ಅವನನ್ನು ಸುಲಭವಾಗಿ ಸೋಲಿಸಲು ಸಾಧ್ಯವಾಯಿತು. ದುರ್ಯೋಧನನು ತನ್ನ ಯೋಧರ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡಿದ್ದರೆ ಅವನು ಯುದ್ಧದಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚಿದ್ದಿತು. ದುರ್ಯೋಧನನು ಈ 3 ಮುಖ್ಯ ತಪ್ಪುಗಳು ಅವನ ಅವನತಿಗೆ ಕಾರಣವಾದವು. ಅವನು ಶ್ರೀಕೃಷ್ಣನ ಬದಲು ನಾರಾಯಣಿಯ ಸೇನೆಯನ್ನು ಆರಿಸಿಕೊಂಡನು.
ತನ್ನ ತಾಯಿಯ ಮಾತುಗಳನ್ನು ನಿರ್ಲಕ್ಷಿಸಿದನು ಮತ್ತು ಯುದ್ಧದ ಕೊನೆಯ ಕ್ಷಣದಲ್ಲಿ ಹೋರಾಡಲು ನಿರ್ಧರಿಸಿದನು. ಇವುಗಳಿಂದ ನಾವು ಅನೇಕ ಪಾಠಗಳನ್ನು ಕಲಿಯಬಹುದು. ನಾವು ಯಾವಾಗಲೂ ನಮ್ಮ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಬೇಕು, ಆದರೆ ಅಹಂಕಾರ ಮತ್ತು ದುರಹಂಕಾರವನ್ನು ತ್ಯಜಿಸಬೇಕು. ನಾವು ನಮ್ಮ ಪರಿವಾರ ಮತ್ತು ಗುರುಗಳ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾದ ತಂತ್ರ ಮತ್ತು ಯೋಜನೆಯನ್ನು ರೂಪಿಸಬೇಕು. ದುರ್ಯೋಧನನ ತಪ್ಪುಗಳಿಂದ ನಾವು ಈ ಪಾಠಗಳನ್ನು ಕಲಿಯಬಹುದು ಮತ್ತು ನಮ್ಮ ಜೀವನದಲ್ಲಿ ಅವುಗಳನ್ನು ಅನ್ವಯಿಸಬಹುದು. ಧನ್ಯವಾದಗಳು.